ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದೇವನಹಳ್ಳಿ ಭೂಸ್ವಾಧೀನ ವಾಪಸ್ಗೆ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ರೈತರ ಸಭೆಗೆ ಮುನ್ನ ನಾಯಕರ ಜೊತೆಗೆ ಸಿಎಂ ಸಭೆಯನ್ನ ಮಾಡಿದರು. ಈ ಸಭೆಯಲ್ಲಿ ಭೂಸ್ವಾಧೀನ ಕೈ ಬಿಡಬೇಡಿ ಅಂತ ಹೇಳಿ ಕೆಲವೊಂದಷ್ಟು ಜನ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರಂತೆ. ಸೊ ಈ ನಿರ್ಧಾರದಿಂದ ಬಂಡವಾಳ ಹೂಡೋದಕ್ಕೆ ಯಾರು ಕೂಡ ಮುಂದೆ ಬರೋದಿಲ್ಲ ಇನ್ನು ಮುಂದೆ. ಸೊ ಹಾಗಾಗಿ ಈ ಥರದ ನಿರ್ಧಾರ ಮಾಡಿ ಮತ್ತೆ ವಾಪಸ್ ತಗೊಳ್ಳೋದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ಹೇಳಿದ್ರಂತೆ ಕೆಲವೊಂದಷ್ಟು. ಪಕ್ಕದ ಆಂಧ್ರ ಪ್ರದೇಶದಿಂದ ಬಿಗಿ ಪೈಪೋಟಿ ಇದೆ. ರೈತರು ಭೂಮಿ ಕೊಡೋದಕ್ಕೆ ಒಪ್ಪಿದ್ರೆ ಖಂಡಿತವಾಗ್ಲೂ ನಾವು ಪಡ್ಕೋಬೇಕು, ಇಲ್ಲವಾದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾಯಕರುಗಳು ಕೆಲವೊಬ್ಬರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಂತ. ಸೊ ಅದಾದ ನಂತರ CMಗೆ ನೀವು ಹೆಂಗೆ ಮಾಡ್ತೀರಿ, ಹಾಗೆ ಅಂತಿಮ ನಿರ್ಧಾರ ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಕೆಲವೊಂದಷ್ಟು ನಾಯಕರು ಹೇಳಿದರು. ಬಟ್ ನಿನ್ನೆ ರೈತರ ಜೊತೆಗೂ ಕೂಡ ಮಾತಾಡಿದಂತಹ CM ಸಿದ್ದರಾಮಯ್ಯ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ಅದರ ಜೊತೆಗೆ ಅವ್ರು ಹೇಳಿದರು, ಯಾರಾದರೂ ಅವರಾಗೇ ಒಪ್ಪಿಕೊಂಡು ಬಂದು ಭೂಮಿಯನ್ನು ಕೊಡ್ತೀವಿ ಅನ್ನುವಂಥದ್ರೆ ಖಂಡಿತವಾಗ್ಲೂ ನಾವು ಅವರನ್ನು ಕೊಂಡ್ಕೊಳ್ತೀವಿ, ಸ್ವಾಧೀನಪಡಿಸ್ಕೋತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇನ್ನು ಈ ಏರೋಸ್ಪೇಸ್ ಪಾರ್ಕ್ಗೆ ಜಮೀನು ಭೂಸ್ವಾಧೀನವನ್ನ ಕೈಬಿಟ್ಟಿದಾರಲ್ಲ ಈಗ ಕರ್ನಾಟಕದವರು. ಇದರ ಹಿನ್ನೆಲೆಯಲ್ಲಿ ವೈಮಾನಿಕ ಕ್ಷೇತ್ರದ ಉದ್ಯಮಿಗಳಿಗೆ ಪಕ್ಕದ ಆಂಧ್ರ ಪ್ರದೇಶ ಈಗ ಇನ್ವೈಟ್ ಮಾಡ್ತಾ ಇದೆ, ಗಾಳ ಹಾಕ್ತಾ ಇದೆ. ಅಫ್ಕೋರ್ಸ್ ಈಗ ಇಲ್ಲಿ ನಾವು ಮಾಡೋದಿಲ್ಲ ಅಂತ ಹೇಳಿದಾಗ ನಮಗೆ ಅಟ್ಯಾಚ್ ಆಗಿರುವಂತಹ ಪಕ್ಕದ ರಾಜ್ಯ ಅವ್ರು ಹೇಳ್ತಾರೆ, ನಿಮಗೆ ಅದೇ ಭಾಗದಲ್ಲಿ ನಮ್ಮ ಜಮೀನೇನಿದೆ ಅಲ್ಲಿ ನಾವು ನಿಮಗೆ ಕೊಡ್ತೀವಿ ಅಂತ. ಏರೋಸ್ಪೇಸ್ ಕ್ಷೇತ್ರಕ್ಕೆ ಮುಕ್ತ ಆಹ್ವಾನವನ್ನು ಕೊಟ್ಟಿದ್ದಾರೆ ಆಂಧ್ರ ಸಚಿವ. ಡಿಯರ್ ಏರೋಸ್ಪೇಸ್ ಇಂಡಸ್ಟ್ರಿ, ಸುದ್ದಿ ತಿಳಿದು ನಮಗೆ ಬೇಸರ ಆಯಿತು, ಆದರೆ ನಮ್ಮ ಬಳಿ ಇದಕ್ಕಿಂತ ಉತ್ತಮ ಐಡಿಯಾ ಇದೆ ಅಂತ ಹೇಳಿ ನಾರಾ ಲೋಕೇಶ್ ಅವರು ಟ್ವೀಟ್ ಮಾಡಿದ್ದಾರೆ. ನೀವು ಯಾಕೆ ಆಂಧ್ರ ಪ್ರದೇಶದತ್ತ ನೋಡಬಾರ್ದು? ಆಂಧ್ರ ಪ್ರದೇಶ ಸಚಿವ ನಾರಾ ಲೋಕೇಶ್ ಮಾಡಿರುವಂತಹ ಟ್ವೀಟ್ ಇದು. ನಮ್ಮ ಬಳಿ ಪ್ರೋತ್ಸಾಹಭರಿತ ಕೊಡುಗೆ ಇದೆ, ಜೊತೆಗೆ ಆಕರ್ಷಣೀಯವಾದಂತಹ ಏರೋಸ್ಪೇಸ್ ಪಾಲಿಸಿ ಕೂಡ ಇದೆ. ಹಾಗಾಗಿ ಬೆಂಗಳೂರಿನ ಹೊರವಲಯದಲ್ಲೇ ಉಪಯೋಗಿಸೋದಕ್ಕೆ ತಯಾರಾದಂಥ 8,000 ಎಕರೆ ಭೂಮಿ ನಮ್ಮ ಹತ್ರ ಇದೆ. ಅದು ಆಂಧ್ರಕ್ಕೆ ಸೇರಿರುವಂಥ ಒಂದು ಭೂಮಿ. ಅದನ್ನು ಬೇಕಾದ್ರೆ ನಾವು ನಿಮಗೆ ಕೊಡ್ತೀವಿ, ನಿಮ್ಮ ಜೊತೆ ಶೀಘ್ರದಲ್ಲೇ ಮಾತುಕತೆ ನಡೆಸೋದಕ್ಕೆ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ನಿರೀಕ್ಷಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಆಂಧ್ರ ಪ್ರದೇಶ ಸಚಿವ ನಾರಾ ಲೋಕೇಶ್ ಟ್ವೀಟ್ ಮಾಡಿ ಇನ್ವೈಟ್ ಮಾಡಿದ್ದಾರೆ ಓಪನ್ ಆಗಿ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ಇದು ಯಾವಾಗಲೂ ಕೂಡ ಆಗುವಂಥದ್ದೇ, ನಾವು ಮುಂಚೆನೂ ಕೂಡ ನೋಡಿದ್ದೀವಿ. ಯಾವಾಗ ನಾವು ಕರ್ನಾಟಕದವರು ಕೆಲವೊಂದಷ್ಟು ಇಂಡಸ್ಟ್ರಿಗಳಿಗೆ ನಾವು ಜಾಗ ಕೊಡೋದಕ್ಕೆ ಆಗೋದಿಲ್ಲ ಅಂತೀವೋ, ಪಕ್ಕದ ರಾಜ್ಯದವರು ಅವರನ್ನು ಇನ್ವೈಟ್ ಮಾಡುವಂಥದ್ದು ಸಹಜ ಪ್ರಕ್ರಿಯೆ. ಇವತ್ತು ಕೂಡ ಬಹುಶಃ ಅದೇ ಆಗ್ತಾ ಇದೆ. ಹಾಗಾಗಿ ನೋಡಿ, ನಾವು ಬಿಟ್ಟಂತಹ ಒಂದು ಪ್ರಾಜೆಕ್ಟ್, ಸೊ ಅದನ್ನು ಆಂಧ್ರದವರು ಈಗ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸುನಿಲ್, ಖಂಡಿತ ರೆಹಮಾನ್, ಪ್ರಮುಖವಾಗಿ ಏರೋಸ್ಪೇಸ್ ಪಾರ್ಕ್ಗಾಗಿ ಈಗಾಗಲೇ ದೇವನಹಳ್ಳಿ ಬಳಿಯಲ್ಲಿ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಆರಂಭಿಸಿದೆ. ಆದರೆ ಆ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ರೈತರು ಸಾಕಷ್ಟು ಸುದೀರ್ಘವಾಗಿ ಒಂದು 2-3 ವರ್ಷಗಳ ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಿರಂತರವಾಗಿ ಮುಖ್ಯಮಂತ್ರಿಗಳ ಜೊತೆ ಸಭೆ ಕೂಡ ನಡೀತಾ ಇತ್ತು. ನಿನ್ನೆ ಸಭೆಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಲಾಗಿದೆ ಅಂತೇಳಿ ಖುದ್ದು ಮುಖ್ಯಮಂತ್ರಿಗಳ ಒಂದು ಘೋಷಣೆಯನ್ನು ಕೂಡ ಮಾಡ್ತಾರೆ. ಈ ಒಂದು ರೈತರ ಸಭೆಗೂ ಮುನ್ನ ನಾಯಕರ ಜೊತೆ ಸಭೆಯನ್ನು ಕೂಡ CM ನಡೆಸ್ತಾರೆ. ಆ ಒಂದು ನಡೆದಂಥ ಸಭೆಯಲ್ಲಿ ಒಂದಷ್ಟು ನಾಯಕರು, ಕಾಂಗ್ರೆಸ್ನ ನಾಯಕರು ಒಂದಷ್ಟು ಆಕ್ಷೇಪ ಕೂಡ ವ್ಯಕ್ತಪಡಿಸ್ತಾರೆ. ಯಾಕೆಂದ್ರೆ ಈ ರೀತಿಯಾದ ಒಂದು ವಿಚಾರವನ್ನು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಟ್ಟರೆ ನಮಗೆ ಸಾಕಷ್ಟು ತೊಂದರೆ ಆಗುತ್ತೆ. ಯಾಕೆಂದ್ರೆ ಇನ್ವೆಸ್ಟ್ ಮಾಡುವಂತರು, ಬಂಡವಾಳ ಹೂಡಿಕೆ ಮಾಡುವಂತರು ನಮ್ಮ ರಾಜ್ಯದ ಮೇಲೆ ಯಾರೂ ಕೂಡ ಬರಲ್ಲ, ಹಿಂದೇಟಾಗ್ತಾರೆ. ಇದರಿಂದ ಸಾಕಷ್ಟು ತೊಂದರೆ ಕೂಡ ಆಗುತ್ತೆ ಅಂತೇಳಿ ಒಂದು ಬೇಸರ ಮತ್ತು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲದೆ ಅದಕ್ಕೆ ಪೂರಕವಾಗಿ ರೈತರು ಒಪ್ಪದಲೇ ಇರಲಿ, ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮಾಡ್ಕೊಳ್ಬೇಕಾಗುತ್ತೆ, ಏರೋಸ್ಪೇಸ್ಗೆ ಅವಕಾಶವನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ, ಏರೋಸ್ಪೇಸ್ ಪಾರ್ಕ್ ಅನ್ನು ಮಾಡ್ಕೊಳ್ಳಿಕ್ಕೆ ಅಂತೇಳಿ ನಾಯಕರು ಕೂಡ CM ಮುಂದೆ ಒಂದು ಆಕ್ಷೇಪ ಮತ್ತೆ ಒಂದು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅದಾದ ನಂತರದಲ್ಲಿ ಕೂಡ ರೈತರ ಒಂದು ಒತ್ತಾಯಕ್ಕೆ ಮುಖ್ಯಮಂತ್ರಿಗಳು ಮಣಿದಿಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೂಡ ಕೈ ಬಿಡಲಾಗಿದೆ. ಇದಾದ ನಂತರದಲ್ಲಿ ಈಗಾಗಲೇ ಆಂಧ್ರದವರು ಕೂಡ ಈ ಒಂದು ವಿಚಾರ ಕೇಳಿದಂಗೆ ಸಾಕಷ್ಟು ಬೇಸರ ಆಯ್ತು ಅಂತೇಳಿ ಏನು ಆಂಧ್ರದ ಸಚಿವರಿಂದ ನಾರಾ ಮಹೇಶ್ ಅವರು ಟ್ವೀಟ್ ಕೂಡ ಮಾಡಿ, ನಾವು ಏರೋಸ್ಪೇಸ್ಗೆ ಜಾಗವನ್ನು ಕೊಡ್ತೀವಿ ಅಂತೇಳಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಳವು ಕೂಡ ಆಂಧ್ರ ಸರ್ಕಾರ ಕೂಡ ಹಾಕಿರುವಂಥದ್ದು. ಇಲ್ಲ ಒಂದು ಕಡೆ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಟ್ಟಿರೋ ವಿಚಾರಗಳಲ್ಲಿ ಕಾಂಗ್ರೆಸ್ ನಾಯಕರಿಗೆ ಒಂದಷ್ಟು ಬೇಸರ ಇದೆ. ಯಾಕೆಂದ್ರೆ ಇನ್ವೆಸ್ಟ್ ಅನ್ನ ಮಾಡಿ ನಮ್ಮ ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಬಂದಿರುವಂತರು ಹೊರ ರಾಜ್ಯಕ್ಕೆ ಹೋದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಬರುವಂತರು ಹಿಂದೇಟನ್ನು ಹಾಕ್ತಾರೆ, ಬಂಡವಾಳವನ್ನು ಯಾರು ಕೂಡ ಹಾಕಲ್ಲ. ಇದರಿಂದ ಒಂದಷ್ಟು ವ್ಯವಹಾರಗಳನ್ನ ಮಾಡಲಿಕ್ಕೆ, ಒಂದು ರಾಜ್ಯವನ್ನು ಸದೃಢವಾಗಲಿ ಮಾಡಲಿಕ್ಕೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತೇಳಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿರೋದು ಈಗಾಗಲೇ ಸದ್ಯಕ್ಕೆ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದನ್ನ ಯಾವ ರೀತಿಯಾಗಿ ಸರ್ಕಾರ ನೋಡುತ್ತೆ ಅಂತೇಳಿ ಕಾದು ನೋಡಬೇಕಾಗಿರುವಂಥದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಸುನಿಲ್.